ವಿಷಯಗಳನ್ನ ಒಂದು ಸತಿ ಪರಿಚಯ ಮಾಡ್ಕೊಳ್ತಾ ಹೋಗ್ತೀವಿ. ನಿಮ್ಮ ಆಸಕ್ತಿ ನೋಡಿದ್ರೆ ನಿಮ್ಮ ಹಾಗೆ ನೋಡಿದ್ರೆ ಎಲ್ಲರಿಗೂ ಭಾಗವಹಿಸೋದಕ್ಕೆ ಆಸಕ್ತಿ ಇದೆ ಅಲ್ವಾ? ಜೊತೆಗೆ ಸದ್ಯಕ್ಕೆ ನಮ್ಮ ಶಾಲಾ ಪ್ರತಿಭಾಂಗಳ ಕಾರ್ಯಕ್ರಮದಲ್ಲಿ 1 ಗಂಟೆ ಬರುತ್ತೆ ಪ್ರತಿ ಭಾನುವಾರ ಬೆಳಿಗ್ಗೆ 8 ಗಂಟೆಗೆ ಮುಕ್ತವಾಗಿ ಪ್ರತಿಭೆ ಬಳಸ್ಕೋಬಹುದು. ಇದು ನಿಮಗೆ ಮುಂದೆ ಒಂದು ಒಳ್ಳೆ ಮೊದಲ ವೇದಿಕೆಗೆ ಒಂದು ನಾಂದಿ ಆಗಬಹುದು. ನಿಮ್ಗೆಲ್ಲರೂ ಶುಭವಾಗಲಿ. ನಾನು 10ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನಮ್ಮ ಶಾಲೆ ಹೆಸರು ಶ್ರೀಮತಿ ಇಂದಿರಾ ಗಾಂಧಿ ವಸತಿ ಶಾಲೆ ಗೇರ್ಪುರ, BC 263, ಹೊಸನಗರ ತಾಲೂಕು, ಶಿವಮೊಗ್ಗ ಜಿಲ್ಲೆ. ನಾನು ಭಾವಗೀತೆಯಾದ ಹಕ್ಕೆ ಕೊರಳಿಗೆ ಹಾಡಿನ ಒಡೆಯ ತೊಡಿಸಿದವರು ಯಾರು ಎಂಬ ಭಾವಗೀತೆಯನ್ನು ಹಾಡುತ್ತಿದ್ದೇನೆ. ಇದನ್ನು ಬರೆದವರು ಸುಬ್ಬಯ್ಯ ಚಕ್ಕಾಡಿಯವರು. ತೊಡಿಸಿದವರು ಯಾರು ಹಕ್ಕಿಯ ಕೊರಳಿಗೆ ಹಾಡಿನ. ತರಗತಿಯಲ್ಲಿ ಓದುತ್ತಿದ್ದೇವೆ. ಇಂದು ನಾವು ಭಕ್ತಿಗೀತೆಯನ್ನು ಹೇಳುತ್ತಿದ್ದೇವೆ. ಈಶ್ವರ ನಿನಗೆ ಪ್ರಥಮ ಪ್ರಣಾಮ, ಸ್ಮರಿಸುವೆ ನಿನ್ನಯ ದಿವ್ಯ ನಾಮ. ವಿಘ್ನೇಶ್ವರ ನಿನಗೆ ಪ್ರಥಮ ಪ್ರಣಾಮ, ಸ್ಮರಿಸುವೆ ನಿನ್ನಯ ದಿವ್ಯ. ಶೃಂಗಾರ ಸರಸ್ವತಿ ಶಾರದಾಂಬೆ ಭಾರತಿ ಮಂಗಳಾರತಿ. ಗಳಿಗೆ ಹಾಡಿನ ಒಡವೆಯ ತೊಡಿಸಿದವರು ಯಾರು? ಕೇಳಿ ಸಾಕಾಗೋಯ್ತು ಬೈಗುಳ, ಟೀಚರ್ ಅಂತೂ ಬೈಯೋದು ನಿಲ್ಲಿಸೇ ಇಲ್ಲ. ಎಂದು ಮೊದಲು ಸ್ಕೂಲು ಆ ಲೈಫು ಬದುಕಿಗೆ ದಾರಿ ಇದು. ತರಗತಿಯಲ್ಲಿ ಓದುತ್ತಿದ್ದೇನೆ. ನಾನು 9ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನೋಬೆಲ್ ಪ್ರೈಸ್ ವಿನ್ನರ್ಸ್ ಆಫ್ ಇಂಡಿಯಾ. ಇರುತ್ತೇನೆ. ಓಂ ಶ್ರೀ ಪರಮಾತ್ಮನೇ ನಮಃ. ಅಥ ದ್ವಾದಶೋಧ್ಯಾಯ ಭಕ್ತಿಯೋಗ. ಅರ್ಜುನ ಉವಾಚ ಏವಂ ಸತತಯುಕ್ತಾಯೇ ಭಕ್ತ. 7ನೇ ತರಗತಿಯಲ್ಲಿ ಓದುತ್ತೇನೆ. ನಾನು 12ನೇ ಅಧ್ಯಾಯದಲ್ಲಿ. ನಾನು ರಕ್ಷಾಬಂಧನದ ಬಗ್ಗೆ ಒಂದೆರಡು ಮಾತನಾಡಲು ಬಯಸುತ್ತೇನೆ. ರಕ್ಷಾಬಂಧನ ಸೋದರನ ರಕ್ಷಣೆಗೆ, ಸೋದರಿ ಕಟ್ಟುವ ರಕ್ಷೆ, ಸೋದರ ಸೋದರಿಯರ ಪವಿತ್ರ ಬಂಧನಕ್ಕೆ ಸಾಕ್ಷಿಯಾಗಿದೆ. ಈ ಹಬ್ಬವು ಸೋದರನ ರಕ್ಷಣೆ. ವೆಂಕಟರಮಣ ರಾಮಕೃಷ್ಣನ್, category chemistry, studies function and study of ribosomes. कैलाश सत्यार्थी, category is. मैं 8वीं क्लास में पढ़ती हूँ. 12वीं का खत्म रजी सूरत फातिहा. अऊज़ु बिल्लाहि मिनश शैतानिर रजीम. बिस्मिल्लाहिर रहमानिर रहीम. ನನ್ನ ಹೆಸರು ಧನ್ವಿಟಿ ಶೆಟ್ಟಿ. ನಾವು ಇಂದು ಕರ್ನಾಟಕ ರತ್ನ ಪ್ರಶಸ್ತಿಯನ್ನು ಪಡೆದಿರುವ ಮಹಾನ್ ವ್ಯಕ್ತಿಗಳ ಬಗ್ಗೆ ಪರಿಶೀಲಿಸುತ್ತಿದ್ದೇವೆ. ಎಲ್ಲರಿಗೂ ನಮಸ್ಕಾರಗಳು. ನನ್ನ ಹೆಸರು ಜೀವನೇಶ್ ಪಾಟೀಲ್. ನಾನು ಎಸ್ ನಿಜಲಿಂಗಪ್ಪ ಅವರ ಬಗ್ಗೆ ಹೇಳುತ್ತಿದ್ದೇನೆ. ಎಸ್ ನಿಜಲಿಂಗಪ್ಪ ಅವರಿಗೆ ರಾಜಕೀಯ ಕ್ಷೇತ್ರದಲ್ಲಿ 1999ರಂದು ಕರ್ನಾಟಕ ರತ್ನ ಭೀಮ್ಸೇನ್ ಜೋಶಿಗೂ ಕೂಡ 2005ರಲ್ಲಿ ಅಲ್ಲಿ ರೋಡಲ್ಲಿ ಒಂದು ಕುದುರೆ ಓಡ್ತಿತ್ತು. ಅದೇ ಗೊತ್ತಿತ್ತಂದ್ರೆ ಶೂದ್ರಪ್ಪ ಅವರ ಪರಿಚಯವನ್ನು ಮಾಡಿಕೊಡುತ್ತಿದ್ದೇನೆ. ಎಲ್ಲರಿಗೂ ಕನ್ನಡಿಗ ಭುವನೇಶ್ ಮಾಡುವ ನಮಸ್ಕಾರಗಳು. ಇಂದು ನಾವು 10ನೇ ತರಗತಿಯ ಪ್ರಥಮ ಭಾಷೆ ಕನ್ನಡದ ಕವಿಗಳು ಸೃಷ್ಟಿ ವಚನ ಮತ್ತು ಮಂತ್ರಗೋಪ್ಯ ಮೊದಲಾದ ಲಘುಕೃತಿಗಳನ್ನು ರಚಿಸಿದ್ದಾರೆ. ಇವರಿಗೆ 354 ಲಘುಕೃತಿಗಳು ಇವರು ಕೊಳಲು, ಪಾಂಚಜನ್ಯ, ನನ್ನ ದೇವರು ಮತ್ತು ಇತರ ಕಥೆಗಳು ಮುಂತಾದ ಕೃತಿಗಳನ್ನು ರಚಿಸಿದ್ದಾರೆ. ನನ್ನ ಹೆಸರು ಮನ್ವಿತಾ ಜಿ ಬಿಲ್ಗೋಡಿ. ನಾನು 10ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನಾನು ಲಕ್ಷ್ಮೀಶರವರ ಬಗ್ಗೆ ಪರಿಚಯವನ್ನು ಮಾಡಿಕೊಡುತ್ತೇನೆ. ಲಕ್ಷ್ಮೀಶರವರು ಚಿಕ್ಕಮಗಳೂರು ಜಿಲ್ಲೆಯ ಕಡೂರು ತಾಲೂಕಿನ ದೇವನೂರಿನವರು. ಇವರ ಕಾಲ ಸಾಮಾನ್ಯ ಶಕ 1550. ಎಂ ಮರಿಯಪ್ಪ ಭಟ್ಟಾರವರು 1906ರಂದು ದಕ್ಷಿಣ ಕನ್ನಡ ಜಿಲ್ಲೆಯ ಪುತ್ತೂರು ತಾಲೂಕಿನ ಕಬಕ ಗ್ರಾಮದಲ್ಲಿ ಜನಿಸಿದರು. ಬರೆದಿರುವ ಪ್ರಮುಖ ಕೃತಿಗಳೆಂದರೆ ಸಾಹಸ ಭೀಮ ವಿಜಯಂ, ಚಕ್ರೇಶ್ವರ ಚರಿತಂ, ಅಜಿತ ತೀರ್ಥಂಕರ ಪುರಾಣ ತಿಲಕಂ ಹಾಗೂ ಪರಶುರಾಮ ಚರಿತಂ ಎಂಬ ಕಾವ್ಯಗಳನ್ನು ಬರೆದಿದ್ದಾರೆ.